ಈ ಒಂದು ಸ್ಥಳದಲ್ಲಿ ಒಂದು ಕಾರ್ ನಿಂತಿರುತ್ತೆ. ಒಳಗಡೆ ಅಪರಿಚಿತ ವ್ಯಕ್ತಿಯ ಶವ, ಅವರ ಬಾಡಿ ಡ್ರೈವರ್ ಸೀಟ್ ನಲ್ಲಿ ಇರುತ್ತೆ. ಕೀ ಜೋಬ್ನೊಳಗೆ ಇರುತ್ತೆ. ಬಾಡಿಯ ಮೇಲೆ ಸುಟ್ಟಂತ ಗಾಯಗಳು ಇರುತ್ತೆ. ಗಲಾಟೆ ಆಗಿತ್ತು ಯಾರಾದ್ರೂ ಇದ್ದಾಗ ಏನಾಯ್ತು ಅವತ್ತು? ಅವ್ರು ಯಾರಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ನಾವು ಇಲ್ಲಿ ಸ್ಪಾಟ್ಗೆ ಬಂದು ವಿಚಾರಣೆ ಮಾಡಿದ ಪ್ರಕಾರ ಅನುಮಾನ ಬರ್ತಾ ಇದೆ ವೀಕ್ಷಕ. ಹಲ್ಲೆಯನ್ನ ಮಾಡಿ ಕಾರ್ಗೆ ಬಿಟ್ಟಿರ್ಬೋದು ಅಥವಾ ಕೊಲೆಯನ್ನ ಮಾಡಿ ಅನಂತರ ಕಾರ್ಗೆ ಬಿಟ್ಟಿರ್ಬೋದು. ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ. 2 ದಿನಗಳ ಹಿಂದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಕ್ರೈಮ್ ಸ್ಪಾಟ್ ನಲ್ಲಿ ಇದ್ದೀನಿ ವೀಕ್ಷಕರೇ. ಘಟನೆ ಏನು ಅಂದರೆ, ಸದ್ಯ ನಾನೀಗ ರಾಯಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದ್ದೀನಿ. ಇದು ನಮ್ಮ ಹಾಸನದಿಂದ ಹಳೆಬೀಡಿಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ಸಿಗುವಂಥದ್ದು. ಸದ್ಯ ನಾನೀಗ ಆಗಲೇ ಹೇಳ್ದಂಗೆ ಕ್ರೈಮ್ ಸ್ಪಾಟ್ನಲ್ಲಿದ್ದೇನೆ. ಈಗ ಇಲ್ಲಿ ಒಂದು ಬಾರ್ ಇದೆ ವೀಕ್ಷಕರೇ. ಸೊ ಈ ಒಂದು ಬಾರ್ನಿಂದ ನಿಂತಿದ್ರಲ್ಲ, ಈ ಒಂದು ಸ್ಥಳದಲ್ಲಿ ನಿನ್ನೆ ಅಂದರೆ ಗುರುವಾರ ಒಂದು ಕಾರ್ ನಿಂತಿರುತ್ತೆ. ಆ ಒಂದು ಕಾರ್ನ ಒಳಗಡೆ ಒಬ್ಬ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ಆಗುತ್ತೆ ವೀಕ್ಷಕರೇ. ಯಾವ ರೀತಿಯಲ್ಲಿ ಅಂದರೆ, ಒಂದು ವ್ಯಕ್ತಿಯನ್ನು ನಂತರ ಗುರ್ತಿ ಹಿಡಿದು ಕಾರನ್ನು ಓಪನ್ ಮಾಡ್ತಾರೆ, ಅಂದರೆ ಗಾಜನ್ನು ಹೊಡೆದು. ಸೊ ಅದನ್ನು ಓಪನ್ ಮಾಡಿದ ನಂತರ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ದೊರೆಸ್ವಾಮಿ ಅಂತ, ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಇರುವಂತಹ ಒಂದು ವೀರಾಪುರ ಎಂಬಂಥ ಒಂದು ಗ್ರಾಮದವರು. ಅವರ ಒಂದು ಕಾರನ್ನು ಒಂದು ಕಿಟಕಿಯನ್ನು ಹೊಡೆದು ಓಪನ್ ಮಾಡಿದಾಗ ಅವರ ಬಾಡಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ ಅಂದರೆ, ಡ್ರೈವರ್ ಸೀಟ್ನಲ್ಲಿ ಇರುತ್ತೆ. ಕೀ ಜೋಬ್ನೊಳಗೆ ಇರುತ್ತೆ. ಆ್ಯಂಡ್ ಅವರ ಒಂದು ಬಾಡಿಯ ಮೇಲೆ ಸುಟ್ಟಂಥ ಗಾಯಗಳು ಇರುತ್ತೆ ವೀಕ್ಷಕರೇ. ಸೊ ಅವೆಲ್ಲ ಇಮೇಜಸ್ಗಳನ್ನು ಈಗ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳು ಇರುತ್ತೆ. ಸೊ ಆ್ಯಂಡ್ ಅದಾದ ನಂತರ ತಲೆ ಮೇಲೂ ಕೂಡ ಪೆಟ್ಟು ಇರುತ್ತಂತೆ. ಬಾಡಿಯನ್ನು ಯಾರೆಲ್ಲ ನೋಡಿದರು, ಸಂಬಂಧಿಕರು ಮತ್ತು ಅವ್ರ ಅಣ್ಣ ಎಲ್ಲರೂ ಕೂಡ ಆಸ್ಪತ್ರೆಯಲ್ಲೂ ಬಾಡಿಯನ್ನು ನೋಡಿದರು. ಸೊ ಆಗ ಅವರು ಗಮನಿಸಿದ್ದದ್ದು ಬಂದು ತಲೆಯಲ್ಲೂ ಕೂಡ ಪೆಟ್ಟಿತ್ತು. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಕಾರ್ನ ಒಳಗಡೆ ರಕ್ತ ಕೂಡ ಸೋರಿತು, ತಲೆಗೆ ಆಗಿದ್ದಂಥ ಒಂದು ಪೆಟ್ಟಿನಿಂದ ಅಂತ ಹೇಳ್ತಾ ಇರುವಂಥದ್ದು ವೀಕ್ಷಕರೇ. ಬಾಡಿ ಕಾರ್ನ ಒಳಗಡೆ ಹೇಗೆ ಬಂತು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಇಲ್ಲಿ ಕೆಲವೊಂದು ಅನುಮಾನಗಳು ಇದೆ ವೀಕ್ಷಕರೇ. ಏನು ಬಾರ್ ಇದೆ, ಸೊ ಬಾರ್ನ CC ಕ್ಯಾಮ್ರಾಗಳು ಎಲ್ಲವೂ ಕೂಡ ಆಫ್ ಇದೆ, ಆದರೆ ಕ್ಯಾಶಿಯರ್ ಒಂದು ಮಾತ್ರ ಆನ್ ಇದೆ ವೀಕ್ಷಕರೇ. ಸೊ ಈಗ ಇಲ್ಲಿ ಸ್ಥಳೀಯರು ಮತ್ತು ಅವರ ಸಂಬಂಧಿಕರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನು ಅಂದರೆ, ಬುಧವಾರ ಅಂದರೆ ಗುರುವಾರ ಅವರು ಮೃತಪಟ್ಟಿರುವಂಥದ್ದು ಕಾರ್ನ ಒಳಗಡೆ. ಸೊ ಬುಧವಾರ ಅವರು ಬಾರ್ಗೆ ಬಂದಾಗ ಒಂದು ಗಲಾಟೆಯನ್ನು ಮಾಡ್ಕೊಂಡಿದ್ರಂತೆ, ಅಂದರೆ ಬಾರ್ನವರು ಅವರಿಗೆ ಹಲ್ಲೆಯನ್ನು ಮಾಡಿದ್ರಂತೆ. ಸೊ ಅದು ಬಾರ್ನಲ್ಲಿ ಒಂದೇ ಒಂದು CC ಕ್ಯಾಮ್ರಾ, ಅದು ಕ್ಯಾಶಿಯರಲ್ಲಿ ಆನ್ ಇತ್ತಂತೆ. ಸೊ ಅಲ್ಲಿ ಕ್ಯಾಶಿಯರ್ ಮತ್ತು ಇನ್ನೊಬ್ಬರು ಬಾರ್ನಲ್ಲಿ ಕೆಲಸ ಮಾಡುವಂಥ ಒಬ್ಬರು ವ್ಯಕ್ತಿ ಇಬ್ಬರು ಸೇರಿ ಹಲ್ಲೆಯನ್ನು ಮಾಡಿದ್ರಂತೆ. ಸೊ ಹಲ್ಲೆ ಮಾಡಿದ ನಂತರ ಯಾರು ಈಗ ದೊರೆಸ್ವಾಮಿಯವರು ಮೃತ ವ್ಯಕ್ತಿ, ಸೊ ಅವರು ಮನೆಗೆ ಕೂಡ ಹೋಗಿದ್ದಾರೆ. ಆ್ಯಂಡ್ ಅದಾದ ನಂತರ ಗುರುವಾರ ಸೊ ಅಲ್ಲೇ ಕುರಿತು ಮಾತನಾಡೋದಕ್ಕೆ ಬಾರಿಗೆ ಬಂದಿದ್ದಾರೆ ವೀಕ್ಷಕರೇ. ಸೊ ಅದೆಲ್ಲವೂ ಕೂಡ ಬಾರ್ನ ಒಂದು CC ಕ್ಯಾಮ್ರಾದಲ್ಲಿ ಎಂಟರ್ ಆಗಿದೆ ಅಂತ ಹೇಳ್ತಾರೆ. ಸೊ ಆದರೆ ಹೇಗೆ ಆಚೆ ಹೋದರು ಅನ್ನುವಂಥದ್ದು ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ. ಆಚೆ ಇರುವಂತಹ ಈಗ ಕಾರ್ ನಿಲ್ಲಿಸಿದಂಥ ಒಂದು ಸ್ಪಾಟನ್ನು ಕವರ್ ಮಾಡ್ತಿದ್ದಂಥ CC ಕ್ಯಾಮ್ರಾ ಎಲ್ಲವೂ ಕೂಡ ಆಫ್ ಇದೆ. ಸೊ ಆಗಲೇ ಹೇಳಿದಾಗೆ ಇಲ್ಲಿ ಏನು ಅಂದರೆ, ಬಾರ್ನ ಓನರ್ ಮತ್ತು ಬಾರ್ನ ಕೆಲವು ವ್ಯಕ್ತಿಗಳು ಅವ್ರಿಗೆ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಮಾಡಿ ಅನಂತರ ಕಾರ್ನ ಒಳಗಡೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು ವೀಕ್ಷಕರೇ. ಇದೀಗ ಅವರ ಒಂದು ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಸೊ ಅದರ ವರದಿಯೂ ಕೂಡ ಬರಬೇಕಾಗಿದೆ. ಬಂದ ನಂತರವೇ ಈಗ ಈ ಒಂದು ಪ್ರಕರಣದ ಒಂದು FIR ಆಗಿ ಅನಂತರ ಪೊಲೀಸ್ನವರು ತನಿಖೆಯನ್ನು ಆರಂಭಿಸ್ತಾರೆ. ಸೊ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಕುರಿತು ನಿನ್ನೆ ಇಲ್ಲಿ ಎಲ್ಲ ಪ್ರತಿಭಟನೆ, ಲಾಠಿ ಚಾರ್ಜ್ ಮತ್ತು ಗಲಾಟೆ ಕೂಡ ಆಗಿರುವಂಥದ್ದು. ಪೊಲೀಸರು ಮತ್ತು ಸ್ಥಳೀಯರು ಮತ್ತು ಮೃತ ದೊರೆಸ್ವಾಮಿಯವರ ಸಂಬಂಧಿಕರ ಜೊತೆಗೆ ಆ ಕುರಿತು ಕೂಡ ನಾನು ಸಂಬಂಧಿಕರು ಯಾರೆಲ್ಲ ಈಗ ನಿನ್ನೆ ಈ ಒಂದು ಗಲಾಟೆಯಲ್ಲಿದ್ದರು ಅವರೆಲ್ಲರೂ ಕೂಡ ಮಾತನಾಡಿಸ್ತೀನಿ. ಈಗ ಇದೇ ಒಂದು ಬಾರಿಗೆ ಅವರು ಬುಧವಾರ ಬಂದಿದ್ದು, ಗಲಾಟೆ ಆಗಿತ್ತು ಇಲ್ಲೇನೆ. ಓಕೆ, ಈಗ ಈ ಕಾರು ನಿಂತಿತ್ತು ಅಂದ್ರಲ್ಲ, ಯಾವ ಕಾರು? ವರ್ಣ ಓಲ್ಡ್ ವರ್ಣ. ಹಾಂ, ಓಕೆ. ಯಾವ ಕಡೆ, ಯಾವ ಪೊಸಿಷನಲ್ಲಿ ನಿಂತಿತ್ತು? ಪೊಸಿಷನ್ ರೋಡ್ ಕಡೆಗೆ ಬರೋ ಥರ ನಿಂತಿತ್ತು. ಓಕೆ, ಈಗ ಗಾಜು ಹೊಡೆದಿದ್ದು ಇದೇ ಗಾಜು ಹೊಡೆದಿದ್ದು, ಕಾರಿಂದ ಆ ಕಡೆಯಿಂದ ಆ ಕಡೆಗಿತ್ತು. ಇದು ಈ ಕಡೆ ಲೆಫ್ಟ್ ಸೈಡ್ ಗ್ಲಾಸ್ ಹೊಡೆದಿರೋದು. ಓಕೆ, ಈಗ ಇದೆಲ್ಲ ನೆನ್ನೆ ತಂದು ಹಾಕಿರೋದು? ನೆನ್ನೆ ತಂದು ಹಾಕಿರೋದು. ಈಗ ನೆನ್ನೆ ಇದು ಕೂಡ ನಡೀತು ಲಾಠಿ ಚಾರ್ಜು. ಸಂಜೆ ಪ್ರತಿಭಟನೆ ಮಾಡಿದ್ವಿ. ಅಲ್ಲಿ ಶಾಮಿಯಾನ ಹಾಕಿ ಇದು ಮಾಡಿದ್ವಿ. ಇಲ್ಲಿ ರೋಡ್ ಬಂದ್ ಮಾಡಿದ್ವಿ. ಸೊ ಇಲ್ಲಿ 105 ಜನ ಪೊಲೀಸ್ ಇದ್ರು. ಮತ್ತೆ ಅಲ್ಲೆಲ್ಲನೂ ತರಿಸಿ ಇಟ್ಕೊಂಡಿದ್ರು, ರಿಸರ್ವ್ ಎಲ್ಲ ತರಿಸಿ ಇಟ್ಕೊಂಡಿದ್ರು. ನಾವೆಲ್ಲ ಪ್ರತಿಭಟನೆ ಮುಗಿಸಿ ಅದ್ರದ್ದು ಸಾಕ್ಷಿ ತಗೊಂಡು ಹೊರಗಡೆ ಬಂದಾಗ ನಾವು ಹೆಣ ತಗೊಂಡು ಹೋದ್ವಿ ದಫನ್ ಮಾಡಕ್ಕೆ ಅಂತ. ಅಷ್ಟರೊಳಗೆ ಇವರೆಲ್ಲ ರೆಡಿಯಾಗಿದ್ರಲ್ಲ, ಅದು ಪರ್ಪಸ್ಫುಲ್ ಆಗೇನೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನಕ್ಕಂದ್ರೆ ರಾಜಕೀಯ ಇನ್ಫ್ಲೂಯೆನ್ಸು ಮತ್ತು ಓನರು ಇವರೆಲ್ಲರೂ ಈಗ ಹಾಲಿ ಸರ್ಕಾರದ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಬೇಕು ಅಂತಲೇ ಮಾಡಿದ್ದಾರೆ. ಇದರಲ್ಲಿ ಯಾವ ಸಿಚುಯೇಷನ್ ಇರಲಿಲ್ಲ ಲಾಠಿ ಚಾರ್ಜ್ ಆಗೋ ಸಿಚುಯೇಷನ್. ಈಗ CCTV ಕ್ಯಾಮ್ರಾಗಳು ಇದ್ವು, ಅದರಲ್ಲಿ ಕೆಲವೊಂದೊಂದು ಆಫ್ ಆಗಿದ್ದು, ಕೆಲವೊಂದು ರನ್ನಿಂಗ್ ಇದ್ದು ಅಂತ ಹೇಳಿದ್ರಿ. ಯಾವ್ಯಾವುದು ಸರ್? ಇವಾಗ ಹೊರಗಡೆದನ್ನೆಲ್ಲ ಆಫ್ ಮಾಡಿದ್ದಾರೆ. ಹೌದಾ? ಯಾವ್ಯಾವುದು? ಇವಾಗ ಇಲ್ಲಿ ಈ ಕಾರ್ನರ್ ಇದೆಯಲ್ಲ ಅದು, ಮತ್ತೆ ಇಲ್ಲೊಂದು ಇತ್ತಂತೆ, ಅದನ್ನು ತೆಗೆದಿದ್ದಾರೆ. ಈಗ ಲೈಟ್ ಕಂಬದಲ್ಲೂ ಕೂಡ CC ಕ್ಯಾಮ್ರಾ ಇದ್ದಾರೆ, ಅದೆಲ್ಲ ತೆಗೆದಿದ್ದಾರೆ. ಈ ಏರಿಯಾಗೆ ಏನು ಕವರ್ ಆಗಬೇಕು ಅದನ್ನೆಲ್ಲ ತೆಗೆದಿದ್ದಾರೆ. ಓಕೆ.
ತೆಗ್ದಾರೆ. ಒಳಗಡೆದು ಕ್ಯಾಶ್ ಕೌಂಟ್ರದ್ದು ಒಂದೇ ಸಿಕ್ಕಿದ್ದು ನಮಗೆ. ಹಾಂ ಓಕೆ. ಅದರೊಳಗಡೆ ನಮಗೆ ಸಾಕ್ಷಿ ಸಿಕ್ಕಿದ್ದು. ಹಾಂ ಓಕೆ. ಆಮೇಲೆ ಯಾವಾಗಲೂ ಅಲ್ಲಿ ನಿಲ್ಲೋದು, ಅಲ್ಲಿ ನಿಲ್ತಾ ಇತ್ತು. ಅಲ್ಲಿ ನಿಲ್ತಾ ಇತ್ತು. ಇವಾಗ ಅವ್ರ ಕಾರೊಳಗೆ ಹಾಕಿ ತಂದು ಇಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿ, ಆಮೇಲೆ ಆ ಓನರೇ ಫೋನ್ ಮಾಡಿದ್ದಾರೆ, ಯಾರೋ ಇದು ಸತ್ತಿರ ಥರ ಇದೆ ಬಂದು ನೋಡಿ ಅಂತ. ಹಾಂ, ಓನರ್ ಅಂದರೆ ಅವರು ಈ ಬಾರ್ ಓನರು ಕೃಷ್ಣ ಅಂತ. ಯಾರಿಗೆ ಫೋನ್ ಮಾಡಿರೋದು? ನಮ್ಮೂರವ್ರಿಗೆ. ನಿಮ್ಮೂರವ್ರಿಗೆ. ಈಗ ಅವರೇ ತಂದು ಹೊಡಿಬೋದಾಗಿತ್ತು. ಹಾಂ ಹಾಂ. ಬಾರ್ ಅವರೇ ಬಂದು. ಈಗ ಬಾರ್ ಓನರು ಯಾವತ್ತು ಬುಧವಾರ ಇದ್ರಾ? ಗುರುವಾರ. ಬುಧವಾರ ಇರಲಿಲ್ಲ, ಗಲಾಟೆ ಆಗಿದೆ. ಗುರುವಾರ ಇದ್ರು. ಗುರುವಾರ ಬಂದಿದ್ದಾರೆ 11 ಗಂಟೆಗೆ. ಇವನು 10:30 ಬಂದಿದ್ದಾನೆ. 10:30 ಬಂದಾಗ 11 ಗಂಟೆಗೆ ಓನರ್ ಎಂಟ್ರಿ ಆಗಿರೋದು. ಎಂಟ್ರಿ ಇದೆ, 11 ಗಂಟೆಗೆ ಎಂಟ್ರಿ ಆಗಿದೆ. ಈಗ ಮೋಸ್ಟ್ಲಿ 10:30 ಇಂದ 11 ಗಂಟೆ ಒಳಗೆ ಇವರು ಹೊರಗಡೆ ಗಲಾಟೆ ಮಾಡೋದು ಕ್ಯಾಮ್ರಾ ತೆಗಿದ್ದಾರೆ. ಹೊಡೆದಾದ್ಮೇಲೆ ಕಾರ್ ಅಲ್ಲಿರೋದು. ಕಾರಲ್ಲಿ ಕೂರಿಸಿ ತಂದು ಹಿಂಗೆ ತಿರುಗಿ ಕಡೆ ನಿಲ್ಲಿಸಿ ಕೀನ ಒಳಗಡೆಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಓನರೇ ಫೋನ್ ಮಾಡಿದ್ದಾನೆ. ಅವರೇ ತೆಗಿಬೋದಾಯ್ತು ಏನಾಗಿದೆ ಅಂತ ನೋಡೋದಕ್ಕೆ. ಇಲ್ಲ ಅವ್ರು ಕ್ಯಾಶಿಯರ್ ಅವ್ರು ತೆಗಿಬೋದಾಯ್ತು, ಓನರ್ ಅವ್ರು ತೆಗಿಬೋದಾಯ್ತು. ನಮ್ಮೂರವ್ರಿಗೆ ಫೋನ್ ಮಾಡಿ ಹಿಂಗೆ ಲಾಕ್ ಆಗಿದ್ದಾರೆ, ಸತ್ತಿರೋ ಥರ ಇದ್ದಾರೆ. ಯಾಕಂದರೆ ಯಾವಾಗಲೂ ಕುಡಿದು ಮಲ್ಕೊಳ್ಳೋರು. ಬಟ್ ಸತ್ತಿದ್ದಾರೆ ಅಂತ ಅವರೇ ಫೋನ್ ಮಾಡಿ ಮತ್ತೆ ನಮ್ಮೂರವ್ರು ಬಂದ ಮೇಲೆ ಅವ್ರ ಕೈಲಿ ಗಾಡ್ಸ್ ಓಡಿಸಿ ನಮಗೆ ಫೋನ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ನಾವು ಹೋಗಿ ಇದು ಹಾಸ್ಪಿಟ್ಲಲ್ಲಿ ಹೋಗಿ ಅದೆಲ್ಲನೂ ಚೆಕಪ್ ಮಾಡಿಸಿ ಸ್ಟೇಷನ್ ಹೋಗೋದ್ರೊಳಗೆ ಇವರೆಲ್ಲ ಅಲ್ಲಿ ಬಂದು ಕೂತಿದ್ದಾರೆ. ಯಾರು? ಬಾರ್ ಓನರು, ಲೀಸ್ ತಗೊಂಡಿರೋರು, ಅವರೆಲ್ಲನೂ ನಮಗಿಂತ ಮುಂಚೆ ನಾವು ಇದು ಕಂಪ್ಲೇಂಟೇ ಕೊಟ್ಟಿಲ್ಲ, ಆಲ್ರೆಡಿ ಬಂದು ಇನ್ಸ್ಪೆಕ್ಟರ್ ಮುಂದೆ ಕೂತಿದ್ದಾರೆ. ನಾವು ಆಗಲೇ ಹೇಳಿದ್ವಿ ಕ್ರೈಮ್ ಸ್ಪಾಟ್ನಲ್ಲಿ ಇದ್ದೀವಿ ಅಂತ. ಸೊ ಇಲ್ಲಿ ಬಾರ್ ಇದೆ ಆ್ಯಂಡ್ ಅದರ ಜೊತೆಗೆ ಒಂದು ಚಿಕ್ಕದೊಂದು ಪ್ರಾವಿಷನ್ ಸ್ಟೋರ್ ಇದೆ ಆ್ಯಂಡ್ ಅದರ ಜೊತೆಗೆ ಒಂದು ಬಜ್ಜಿ ಅಂಗಡಿ ಕೂಡ ಇರುವಂಥದ್ದು ವೀಕ್ಷಕರೇ. ನಾವು ಮೊದಲನೇದಾಗಿ ಬಾರ್ಗೆ ವಿಸಿಟ್ ಮಾಡಿ ಅಲ್ಲಿ ವಿಚಾರಿಸಿದಾಗ ಏನು ಘಟನೆ ನಡೀತು 2 ದಿನಗಳ ಹಿಂದೆ. ಸೊ ಆ 2 ದಿನಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಯಾರು ಕೂಡ ಈಗ ಇಲ್ಲಿ ಇಲ್ಲ. ಎಲ್ಲರೂ ಕೂಡ ಈಗ ಹೊಸಬ್ರು ಬಂದಿರುವಂಥದ್ದು ವೀಕ್ಷಕರೇ, ಕ್ಯಾಶಿಯರ್ ಮತ್ತೆ ಸಪ್ಲೈಯರ್ ಎಲ್ಲರೂ ಕೂಡ. ಸೊ ಹಾಗಾಗಿ ಅವರಿಗೆ ಏನು ಕೂಡ ಮಾಹಿತಿ ಗೊತ್ತಿಲ್ಲ ಅಂಡ್ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಗಲಾಟೆ ಆಗಿತ್ತು ಅಂದ್ರೆ ಯಾರಾದರೂ ಇದ್ದಾಗ ಏನಾಯ್ತು ಅವತ್ತು? ಅವ್ರು ಯಾರಿಲ್ಲ, ಎಳಬ್ರೆ ಇರಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ಅದರ ಜೊತೆಗೆ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಸೊ ಅವ್ರನ್ನ ವಿಚಾರಿಸಿದಾಗ ಸೊ ಅವರು ಹೇಳುವಂಥದ್ದು ಆ ಘಟನೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ನಾವು ಇರಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂಡ್ ಅದು ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಒಂದು ಬಜ್ಜಿ ಅಂಗಡಿ ಕೂಡ ಇದೆ. ಸೊ ಆ ಒಂದು ಬಜ್ಜಿ ಅಂಗಡಿಯವರು ಕಳೆದ 2 ದಿನಗಳಿಂದ ಬಾಗ್ಲನ್ನ ಓಪನ್ ಮಾಡ್ತಾ ಇಲ್ಲ. ಸೊ ಎಲ್ಲ ಹೊರಗಡೆ ಹೋಗಿದ್ದಾರೆ ಅನ್ನುವಂಥದ್ದನ್ನ ಅದರ ಪಕ್ಕದಲ್ಲಿದ್ದಂಥ ಪ್ರಾವಿಷನ್ ಸ್ಟೋರ್ ಅವರು ಹೇಳ್ತಾ ಇರುವಂಥದ್ದು ವೀಕ್ಷಕರೇ. ಇಲ್ಲಿ ಪಕ್ಕದ ಅಂಗಡಿ ಇದ್ರಲ್ಲ, ಬಜ್ಜಿ ಹಾಕ್ತಿದ್ರಲ್ಲ, ಅವ್ರು ಎಲ್ಲೋದು? ಅವ್ರವ್ರು ಒಳ್ಳೆ ಮನೆಗೆ ಹುಷಾರಿಲ್ಲ ಅಂತ ನೆನ್ನೆಲ್ಲ ಬಂದಿರಲಿಲ್ಲ. ನೆನ್ನೆ ಬಂದಿರಲಿಲ್ಲ, ಅರಸೀಕೆರೆಗೆ ಹೋಗ್ಬೇಕು. ಅರಸೀಕೆರೆ ಲೇಟ್ ಆಗಿದೆ ಅಂತ. ಯಾವ ಊರವ್ರದ್ದು? ರಾಯಪುರ. ಹೆಸರು ಅವ್ರದ್ದು? ಶಿವ ಅಂತ. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಇಲ್ಲ. ಬನ್ನಿ, ಎಷ್ಟು ದಿನ ಓಡಾಡ್ತಾರೆ ಬಂದು. ಇಲ್ಲಿ ಸಾಕಷ್ಟು ಅನುಮಾನಗಳು ಇದೆ ಅನ್ನುವಂಥದ್ದನ್ನ ಮನೆಯವರು ಹೇಳ್ತಾ ಇದ್ದಾರೆ. ಸೊ ಕೆಲವೊಬ್ಬರು ವ್ಯಕ್ತಿಗಳ ಮೇಲೆ ಅನುಮಾನವನ್ನ ಪಡಿಸಿದ್ರೆ ಸೊ ಅದೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಬೇಕು. ಸದ್ಯಕ್ಕೆ ಈಗ ಈ ಮೃತ ವ್ಯಕ್ತಿ ದೊರೆಸ್ವಾಮಿ ಅವರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ. ಬಂದ ನಂತರ ಏನೀಗ UDR ಆಗಿರುತ್ತೆ ಈ ಒಂದು ಪ್ರಕರಣ. ಸೊ ಅದು FIR ಆಗುತ್ತೆ. FIR ಆದ ನಂತರ ಅಂದರೆ ಮನೆಯವರ ದೂರನ್ನು ಕೊಡ್ತಾರೆ. ಸೊ ಆ ದೂರಿನ ಆಧಾರದ ಮೇಲೆ ಯಾರ ಮೇಲೆಲ್ಲ ಅನುಮಾನವನ್ನು ವ್ಯಕ್ತಪಡಿಸಿರ್ತಾರೆ ಆ್ಯಂಡ್ ಅದರ ಜೊತೆಗೆ ಆ ಸುತ್ತಮುತ್ತ ಕ್ರೈಮ್ ಸ್ಪಾಟ್ನಲ್ಲಿ ತನಿಖೆಯನ್ನು ಮಾಡಿ ಆ್ಯಂಡ್ ಅದರ ಜೊತೆಗೆ ಇವರು ಯಾರ ಮೇಲೆಲ್ಲ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಸೊ ಅವರೆಲ್ಲರೂ ಕೂಡ ಎನ್ಕ್ವೈರಿಗೆ ತಗೊಂಡು ವಿಚಾರಣೆಯನ್ನು ಮಾಡ್ತಾರೆ ವೀಕ್ಷಕರೇ. ಒಟ್ಟು ಇಲ್ಲಿ ಏನೋ ಒಂದು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಯಾಕೆ ಅಂದರೆ ವ್ಯಕ್ತಿಗೆ ಇಂದಿನ ದಿನ ಅಲ್ಲೇ ಆಗಿದೆ, ಬಾರ್ನ ಕ್ಯಾಶಿಯರ್ ಮತ್ತು ಅಲ್ಲಿ ಒಬ್ಬರು ಸಪ್ಲೈಯರ್ ಅಂದರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯಿಂದ. ಆ್ಯಂಡ್ ಅದರ ಜೊತೆಗೆ ಮಾರನೇ ದಿನವೂ ಕೂಡ ಬಾರ್ನಲ್ಲಿ ಏನೋ ಒಂದು ಆಗಿದೆ. ಯಾಕಂದರೆ ಎಂಟ್ರಿ ಆಗಿರುವಂಥದ್ದು ಗೊತ್ತಾಗಿದೆ, ಎಕ್ಸಿಟ್ ಆಗಿರುವಂಥದ್ದು ಗೊತ್ತಾಗಿಲ್ಲ. ಸೊ ಬಾರ್ನಲ್ಲಿ ನಾವು ಇಲ್ಲಿ ಸ್ಪಾಟ್ಗೆ ಬಂದು ವಿಚಾರಣೆ ಮಾಡಿದ ಪ್ರಕಾರ ಏನೋ ಒಂದು ಬಾರ್ನಲ್ಲಿ ಅಲ್ಲೇ ಆಗಿರಬಹುದು ಗುರುವಾರ ಅನ್ನುವಂಥದ್ದು ಅನುಮಾನ ಬರ್ತಾ ಇದೆ ವೀಕ್ಷಕರೇ. ಯಾಕಂದರೆ ತಲೆಯಲ್ಲೂ ಕೂಡ ಪೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಕೇಸ್ ಬಾರ್ನಲ್ಲಿ ಏನಾದ್ರು ಹಲ್ಲೆಯನ್ನು ಮಾಡಿ ಅನಂತರ ಕಾರ್ಗೆ ಬಿಟ್ಟಿರ್ಬೋದು ಅಥವಾ ಬಾರ್ನಲ್ಲಿ ಏನಾದರೂ ಕೊಲೆಯನ್ನು ಮಾಡಿ ಅನಂತರ ಕಾರ್ಗೆ ಬಿಟ್ಟಿರ್ಬೋದು. ಸೊ ಅದೆಲ್ಲವೂ ಕೂಡ ಆಗಲೇ ಹೇಳ್ದಂಗೆ ತನಿಖೆಯಲ್ಲಿ ಗೊತ್ತಾಗಬೇಕು. ಮೃತ ವ್ಯಕ್ತಿ ಯಾರಿದ್ದಾರೆ ದೊರೆಸ್ವಾಮಿ. ಸೊ ಅವರ ಮನೆಯವ್ರನ್ನ ಮಾತನಾಡ್ಸೋಣ. ಆ್ಯಂಡ್ ಅದರ ಜೊತೆಗೆ ನಿನ್ನೆ ಇಲ್ಲಿ ಪೊಲೀಸ್ ಮತ್ತು ಮನೆಯವ್ರಿಗೂ ಕೂಡ ಸಂಘರ್ಷ ನಡೆದಿರುವಂಥದ್ದು, ಲಾಠಿ ಚಾರ್ಜ್ ಮತ್ತು ಕಲ್ಲು ತೂರಾಟ ಇವೆಲ್ಲವೂ ಕೂಡ ಆಗಿದೆ ವೀಕ್ಷಕರೇ ಪ್ರತಿಭಟನೆಯ ವೇಳೆ ಬಾರ್ನ ಒಂದು ಆವರಣದಲ್ಲಿ. ಸೊ ಅದನ್ನು ಕುರಿತು ಕೂಡ ಮಾತನಾಡ್ಸೋಣ. ಆ್ಯಂಡ್ ಇಲ್ಲಿ ನಮ್ಮ ಒಂದು ಉದ್ದೇಶ ಇಷ್ಟೇ. ಸೊ ಪೊಲೀಸ್ನವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಂಬಿಕೆ ಇದೆ, ಆದಷ್ಟು ಬೇಗ ತನಿಖೆಯನ್ನು ಕಂಪ್ಲೀಟ್ ಮಾಡಿ ಮನೆಯವರಿಗೆ ನ್ಯಾಯವನ್ನು ಕೊಡಿಸ್ತಾರಂತೆ. ಯಾಕಂದರೆ ಕಳೆದ ಒಂದು ತಿಂಗಳಿಂದ ನಮ್ಮ ಹಾಸನದಲ್ಲಿ ನಡೆದಿರುವಂಥ ಒಂದು ಕ್ರೈಮನ್ನು ಸೊ ಬೇಗ ತನಿಖೆಯನ್ನು ಪ್ರಾರಂಭಿಸಿ ಮನೆಯವರಿಗೆ ಒಳ್ಳೆಯ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತ. ಸೊ ನಾವು ನಮ್ಮ ಒಂದು ಕೆಲಸವನ್ನು ನಮ್ಮ ಮಾಧ್ಯಮದ ಮುಖಾಂತರ ಏನನ್ನ ಮಾಡಬೇಕು ಅದನ್ನು ಮಾಡೋಣ.